ಸ್ನೇಹಿತರೆ, ಗೃಹಲಕ್ಷ್ಮಿ 2000 ಅಕೌಂಟಿಗೆ ಬಂತು. ಎಲ್ಲರ ಅಕೌಂಟಿಗೂ ಶುಭ ಸುದ್ದಿ ಅಂತ ಹೇಳ್ತಾ ಇಂದು ಎಲ್ಲರ ಅಕೌಂಟಿಗೂ 2000 ಪ್ಲಸ್ 2000 4,000 ರೂಪಾಯಿ ಒಟ್ಟಿಗೆ ಜಮೆ ಆಗ್ತಾ ಇರುವಂಥದ್ದು ಖುಷಿ ಪಡುವಂಥ ವಿಚಾರ. ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾ ಇರುವಂಥದ್ದು ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಹಣ ಬಂದಿಲ್ಲ ಸರ್, ನಮಗೆ ಸರ್ಕಾರದ ಕಡೆಯಿಂದ ಆಲ್ಮೋಸ್ಟ್ ಹಣ ಹಾಕಿಲ್ಲ, ನಮ್ಗೆ ಹಣ ಅಂದರೆ ಬಂದಿಲ್ಲ, ನಮಗೆ ಇಲ್ಲಿ ಡೌಟ್ ಇದೆ, ಹಣ ಬರುವಂಥದ್ದು ಡೌಟ್ ಇದೆ, ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂತ ಕೆಲವರು ಹೇಳ್ತಾ ಇರುವಂಥದ್ದು. ಹಾಗಾದರೆ ನಾನು ಎಲ್ರಿಗೂ ಕೇಳುವಂಥದ್ದು ಇಷ್ಟೇ, ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಹಣ ಯಾವಾಗ ಬರುತ್ತೆ? ಇಲ್ಲಿ ತುಂಬ ಜನ ಇದೊಂದು ಇಲ್ಲಿ ನನ್ನ ಹತ್ರ ಕೇಳ್ತಾ ಇರುವಂಥದ್ದು, ನಮ್ಗೆ ಹಣ ಬೇಕು ಸರ್, ನಮಗೆ ಹಣ ಇಲ್ಲ ಅಂತಂದರೆ ನಮ್ಗೆ ಆಗಲ್ಲ, ನಮ್ಗೆ ಬೇಕೇ ಬೇಕು, ಈ ಬಾರಿ ನಮ್ಗೆ ಸರ್ಕಾರದ ಕಡೆಯಿಂದ ಹಣ ಹಾಕಿಲ್ಲ ಅಂತಂದರೆ ನಮಗೆ ತುಂಬ ಸಿಟ್ಟು ಬರುತ್ತೆ, ನಮ್ಗೆ ಇಲ್ಲಿ ಹಣ ಬೇಕೇ ಬೇಕು. ನೀವು ಏನು ಮಾಡ್ತಾಯಿದ್ದೀರಿ, ಸರ್ಕಾರ ಇಲ್ಲಿ ಏನು ಮಾಡ್ತಾಯಿದೆ, ನಮ್ಗೆ ಹಣ ಹಾಕ್ತೀವಿ ಅಂತ ನೀವು ಬಾಯಲ್ಲಿ ಹೇಳ್ತಾ ಇದ್ರೆ ಬಿಟ್ಟರೆ ಹಣ ಹಾಕ್ತಾ ಇಲ್ಲ ಇಲ್ಲಿ ಅಂತ ಅವರ ಒಂದು ಅನಿಸಿಕೆಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ನನ್ನ ಹತ್ರ. ಸ್ನೇಹಿತರೆ, ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಹಣ ಬಂದಿಲ್ಲ ಅನ್ನುವಂಥದ್ದಕ್ಕೆ ಮೇಯ್ನ್ ರೀಸನ್ ನನಗೆ ಗೊತ್ತಿದೆ. ನಿಮ್ಮ ಒಂದು ಅಕೌಂಟಲ್ಲಿ ಹಣ ಇಲ್ಲ ಮತ್ತು ಇಲ್ಲಿ ಸರ್ಕಾರ ಹಣ ಹಾಕಿಲ್ಲ, ಅದು ಖಂಡಿತವಾಗ್ಲೂ ಹೌದು, ನಾನು ಸುಳ್ಳು ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಆಲ್ರೆಡಿ ಹಣ ಹಾಕಿಲ್ಲ ಆ್ಯಂಡ್ ಇಲ್ಲಿ ಹಣ ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗಿಲ್ಲ. ಇಲ್ಲಿ ಖಂಡಿತವಾಗ್ಲೂ ನಾನು ಕಂಪ್ಲೀಟಾಗಿ ಇಲ್ಲಿ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಡೆಫಿನೆಟಾಗಿ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಇಲ್ಲಿ ಅಂದರೆ ಕೆಲವರಿಗೆ ಹಣ ಜಮೆ ಆಗಿದೆ, ಎಲ್ಲರಿಗೂ ಜಮೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಪ್ಪ ಅಂತಂದರೆ ಅದು ನಮ್ಮ ತಪ್ಪಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಜನರಿಗೆ, ಒಂದು ಮಿನಿಮಮ್ ಸ್ವಲ್ಪ ಜನರಿಗೆ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆ ಆಗುತ್ತೋ ಇಲ್ವೋ ಇನ್ನೂ ಸರಿ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಹಣವನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅಂತ ಇನ್ನೂ ಅಫಿಷಿಯಲ್ ಆಗಿ ಏನೋ ಇಲ್ಲಿ ಸರ್ಕಾರ ಇಲ್ಲಿ ಕಂಪ್ಲೀಟಾಗಿ ನಮ್ಗೆ ತಿಳಿಸ್ಕೊಟ್ಟಿಲ್ಲ, ಆಗುತ್ತೋ ಆಗೋದಿಲ್ವೋ ಅಥವಾ ಏನು ಕತೆ ಅಂತ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿಲ್ಲ. ಡೆಫಿನೆಟಾಗಿ ನನ್ನ ಪ್ರಕಾರ ಹೇಳೋದಾದರೆ ಡೆಫಿನೆಟಾಗಿ ಅಕೌಂಟಿಗೆ ಹಣ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ಆಗುವಂಥ ವಿಚಾರ ಬೇಡ, ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಆದರೆ 40,000 ರೂಪಾಯಿ ಅಲ್ಲ, 4,000 ರೂಪಾಯಿ ಹಣ ಬರುವಂಥದ್ದು. ಪ್ಲಸ್ ಇಲ್ಲಿ 10 ಜನರ ಒಂದೊಂದು ಕೆಟಗರಿ ಮಾಡ್ತಾ ಇರುವಂಥದ್ದು ಸರ್ಕಾರ. ಹಾಗಾಗಿ ಇವತ್ತು 1,20,000 ಜನ ಒಂದೊಂದು ಕೆಟಗರಿಯಲ್ಲಿ ಜಮೆ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಕೆಟಗರಿ ಮುಖಾಂತರ ಇಲ್ಲಿ ಸರ್ಕಾರ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ, ಇಲ್ಲಿ ಅಕೌಂಟ್ನಲ್ಲಿ ಯಾರೆಲ್ಲ ಅಕೌಂಟ್ನಲ್ಲಿ ಹಣ ಇಲ್ಲ ಅವ್ರ ಅಕೌಂಟ್ನಲ್ಲಿ ಮಿನಿಮಮ್ 1,000 ರೂಪಾಯಿ ಜಮೆ ಆಗಿರಬೇಕು, ಇನ್ಮೇಲೆ 1,000 ರೂಪಾಯಿ ಹಣ ಇರಲೇಬೇಕಂತೆ ಅಕೌಂಟ್ನಲ್ಲಿ. ಅದು ರೂಲ್ಸ್ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಆಲ್ಮೋಸ್ಟ್ ಏನು ಬ್ಯಾಂಕ್ಗಳಿದೆ ಅವು ಎಲ್ಲ ಬ್ಯಾಂಕ್ಗಳು ರೂಲ್ಸ್ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಸ್ನೇಹಿತರಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು, ಆಲ್ರೆಡಿ ಹಣ ಜಮೆ ಆಗಿರೋದಿಲ್ಲ, ನಮಗೆ ಹೇಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು, ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ನಮ್ಗೆ ಸರ್ ಅರ್ಥ ಆಗ್ತಾ ಇಲ್ಲ ಸರ್, ಇಲ್ಲಿ ನಮಗೆ ಆಲ್ರೆಡಿ ಹಣ ಬಂದಿಲ್ಲ, ನಮಗೆ ಫೋನಿಗೆ ಮೆಸೇಜ್ ಕೂಡ ಬಂದಿಲ್ಲ ಸರ್ಕಾರದ ಕಡೆಯಿಂದ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ಇಲ್ಲಿ ಅರ್ಜಿ ಹಾಕಿರುವಂಥ ದಿನದಿಂದನೂ ಕೂಡ ನಮಗೆ ₹1 ಹಣ ಬಂದಿಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ ಏನಾದರೂ ವೆರಿಫೈ ಆಗದೆ ಇರೋದು ಮತ್ತು ಕೆಲವೊಂದು ಜನರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರದೇ ಇರೋದಕ್ಕೆ ಕಾರಣ ಆಗುತ್ತಾ ಅಂತಂದರೆ, ಹಣ ಬರದೇ ಇರೋದಕ್ಕೆ ಅದು ಕಾರಣ ಆಗುತ್ತಾ ಅಂತ. ಡೆಫಿನೆಟಾಗಿ ಹೌದು, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನೀವು ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಹಣ ಬರಲ್ಲ. ಅಂದರೆ ಅಕೌಂಟಿಗೆ ಸಂಬಂಧಪಟ್ಟಂಥ ಏನಾದರೂ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗಬಹುದು. ಸ್ನೇಹಿತರೆ, ಹೇಳಲಿಕ್ಕಾಗಲ್ಲ, ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆಗಬಹುದು. ನೀವು ಸ್ವಲ್ಪ ನೋಡಿ ಎಚ್ಚರದಿಂದಿರಿ. ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ, ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಬಾಯ್ ಅಂತ ಹೇಳ್ತಾ ಸ್ನೇಹಿತರೆ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.